إن الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له وأشهد أن لا إله إلا الله وأشهد أن محمدا عبده ورسوله يا أيها الذين آمنوا اتقوا الله حق تقاته ولا تموتن إلا وأنتم مسلمون يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها وكل محدثة بدعة وكل بدعة ضلالة وكل ضلالة في النار فأعوذ بالله من الشيطان الرجيم بسم الله الرحمن الرحيم ومن يعش عن ذكر الرحمن نقيض له شيطانا فهو له قرين وإنهم ليصدونهم عن سبيل الله ويحسبون أنهم مهتدون ಸರ್ವ ಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ನಮ್ಮನ್ನೆಲ್ಲರ ಪರಿಪಾಲಕನಾದ ಸರ್ವ ಜಗತ್ತಿನ ನಿಯಂತ್ರಕನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅಪಾರ ಅನುಗ್ರಹಗಳಾಗಲಿ, ಸತ್ಯದ ಸಂಸ್ಥಾಪನೆ ಹಾಗೂ ಕೆಡುಕಿನ ನಿರ್ಮೂಲನೆಗಾಗಿ ಬಂದ ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಅಲ್ಲಾಹನ ಎಲ್ಲ ಪ್ರವಾದಿಗಳ ಮೇಲೆ, ಪೈಗಂಬರರ ಮೇಲೆ, ವಿಶೇಷವಾಗಿ ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ. ಆತ್ಮೀಯ ಇಸ್ಲಾಮಿ ಸಹೋದರ ಸಹೋದರಿಯರು, ಸೃಷ್ಟಿಕರ್ತನಾದ ಅಲ್ಲಾಹು ಮನುಷ್ಯನ ಸ್ವಭಾವದಲ್ಲಿ ಪಾಪಕರ್ಮಗಳು ಮತ್ತು ಅದೇ ರೀತಿ ಪುಣ್ಯಕರ್ಮಗಳು ಮಾಡುವಂತಹ ಎರಡು ಬಹಳ ವ್ಯತ್ಯಾಸವಾಗಿರುವಂತಹ ಸ್ವಭಾವಗಳನ್ನು ಮನುಷ್ಯನಲ್ಲಿ ಸೃಷ್ಟಿಸಿದ್ದಾನೆ. ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ರೂಪಿಸಲಿಕ್ಕಾಗಿ ಅಥವಾ ಒಬ್ಬ ವ್ಯಕ್ತಿಯ ಅವನ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಿಕ್ಕಾಗಿ ಈ ಎರಡೂ ರೀತಿಯಾದಂತಹ ವಿಷಯಗಳು, ಪುಣ್ಯ ಕಾರ್ಯಗಳು ಮತ್ತು ಪಾಪಕರ್ಮಗಳು ಅತ್ಯಂತ ದೊಡ್ಡ ಪ್ರಭಾವವನ್ನು ಬೀರುತ್ತವೆ ಎಂಬುದು ವಾಸ್ತವಿಕತೆ ಮತ್ತು ಸತ್ಯ ಸಂಗತಿಯಾಗಿದೆ. ದುಷ್ಕರ್ಮಗಳು ಮತ್ತು ಅದೇ ರೀತಿ ಪಾಪಕರ್ಮಗಳು ಮನುಷ್ಯನನ್ನು ಅವನ ಇಹಲೋಕ ಮಾತ್ರವಲ್ಲದೆ ಅವನ ಪರಲೋಕವನ್ನು ಸಹ, ಪಾರಂತ್ರಿಕ ಜೀವನವನ್ನು ಸಹ ಸರ್ವನಾಶ ಮಾಡುತ್ತವೆ. ಅದೇ ರೀತಿ ಪುಣ್ಯ ಕಾರ್ಯಗಳು ಮನುಷ್ಯನಲ್ಲಿ ಉತ್ತಮ ಸ್ವಭಾವಗಳು, ಉತ್ತಮ ನಡವಳಿಕೆಗಳು, ಮೃದು ಸ್ವಭಾವ, ಅದೇ ರೀತಿ ಅಲ್ಲಾಹನ ಕೃತಜ್ಞತೆ ಸಲ್ಲಿಸುವಂತಹ ಸ್ವಭಾವ, ಸಹನೆ, ಪ್ರೀತಿ, ತಾಳ್ಮೆ, ಅದೇ ರೀತಿ ಅಲ್ಲಾಹನ ಸಂಪ್ರೀತಿ, ಲಜ್ಜೆ ಮತ್ತು ನಾಚಿಕೆ ಎಂಬ ಉತ್ತಮ ಗುಣಗಳನ್ನು ಸೃಷ್ಟಿ ಮಾಡುತ್ತವೆ ಎಂಬುದು ಪುಣ್ಯ ಕಾರ್ಯಗಳ ದೊಡ್ಡ ವಾಸ್ತವಿಕತೆ ಮತ್ತು ಸತ್ಯ ಸಂಗತಿಯಾಗಿದೆ. ಪಾಪಕರ್ಮಗಳು ಮನುಷ್ಯನ ಜೀವನದಲ್ಲಿ ಅತ್ಯಂತ ದೊಡ್ಡ ಪ್ರಭಾವವನ್ನು ಬೀರುತ್ತವೆ. ಮಾತ್ರವಲ್ಲದೆ ಮನುಷ್ಯನ ಇಹಲೋಕ ಮತ್ತು ಪರಲೋಕವನ್ನು ನಾಶ ಮಾಡಲಿಕ್ಕೆ ಅತ್ಯಂತ ದೊಡ್ಡ ಕಾರಣ ಪಾಪಕರ್ಮಗಳು, ದುಷ್ಕರ್ಮಗಳು ಎಂಬುದನ್ನು ನಾವೆಲ್ಲರೂ ತಿಳಿಯಬೇಕಾಗಿದೆ. ಒಬ್ಬ ವ್ಯಕ್ತಿ ಅವನು ಹೆಚ್ಚು ಹೆಚ್ಚು ಪಾಪಕರ್ಮಗಳನ್ನು ಮಾಡಿದಾಗ, ಪಾಪಕರ್ಮಗಳಲ್ಲಿ ಅವನ ಜೀವನ ಸಾಗುತ್ತಿರುವಾಗ ಅಲ್ಲಾಹ್ ಆ ವ್ಯಕ್ತಿಗೆ ನೀಡುವಂತಹ ಅದರ ದುಷ್ಪರಿಣಾಮ ಅದೇನೆಂದರೆ, ಒಬ್ಬ ವ್ಯಕ್ತಿ ಪಾಪಕರ್ಮಗಳನ್ನು ಮಾಡುತ್ತಲೇ ಇದ್ದಾಗ, ದುಷ್ಕರ್ಮಗಳನ್ನು ಅತಿ ಹೆಚ್ಚಾಗಿ ಮಾಡುತ್ತಲೇ ಇದ್ದಾಗ ಅಲ್ಲಾಹು ಆ ವ್ಯಕ್ತಿಯ ಜೀವನದಲ್ಲಿ ಯಾವುದು ಒಳಿತಾಗಿದೆ, ಯಾವುದು ಕೆಡುಕಾಗಿದೆ, ಯಾವುದು ಒಳ್ಳೆಯ ಕಾರ್ಯ, ಯಾವುದು ಕೆಟ್ಟ ಕಾರ್ಯ, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬ ವ್ಯತ್ಯಾಸ
ಅಲ್ಲಾಹ್ ಅವನ ಜೀವನದಿಂದ ಸಂಪೂರ್ಣವಾಗಿ ಕೊನೆಗೊಳಿಸುತ್ತಾನೆಂಬುದು ಹದೀಸಿನ ಮೂಲಕ ನಾವು ತಿಳಿಯಬೇಕಾಗಿದೆ. ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಹದೀಸಿನ ವರದಿಗಾರರು, ಅಲ್ಲಾಹನ ಪ್ರವಾದಿಯರು ಹೇಳಿದರು, ಒಬ್ಬ ವ್ಯಕ್ತಿ ಯಾವುದೇ ಒಂದು ದುಷ್ಕರ್ಮ, ಒಂದು ಕೆಟ್ಟ ಕಾರ್ಯ ಮಾಡಿದಾಗ ಅವನ ಹೃದಯದ ಮೇಲೆ ಒಂದು ಕಪ್ಪು ಚುಕ್ಕೆ ಹಾಕಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿಯರು ಹೇಳಿದರು. ಆ ವ್ಯಕ್ತಿ ಆ ಪಾಪ ಕರ್ಮದಿಂದ, ಆ ತಾನು ಮಾಡಿರುವಂತಹ ಕೆಟ್ಟ ಕಾರ್ಯದಿಂದ, ದುಷ್ಕರ್ಮದಿಂದ ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಟ್ಟು ಅಲ್ಲಾಹನೊಡನೆ ಮಗಫಿರತ್ತನ್ನು ಬೇಡಿ ಇಸ್ತಿಗ್ಫಾರನ್ನು ಮಾಡಿ ಅವನು ಅಲ್ಲಾಹನೊಡನೆ ಆ ಪಾಪ ಕರ್ಮದಿಂದ ಪಶ್ಚಾತ್ತಾಪ ಪಟ್ಟರೆ ಅವನ ಹೃದಯದಿಂದ ಆ ಕಪ್ಪು ಚುಕ್ಕೆ ಅಳಿಸಲಾಗುತ್ತದೆ. ಇಲ್ಲದಿದ್ದರೆ ಅವನು ಸತತವಾಗಿ ನಿರಂತರವಾಗಿ ಹಾಗೆಯೇ ಪಾಪ ಕರ್ಮಗಳನ್ನು ಮಾಡುತ್ತಲೇ ಹೋದಾಗ ಅವನ ಮನಸ್ಸು, ಅವನ ಹೃದಯ ಸಂಪೂರ್ಣವಾಗಿ ಅದು ಕಪ್ಪಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿಯರು ಹೇಳಿದರು. ಈ ವಿಷಯವನ್ನೇ ಅಲ್ಲಾಹ ಪವಿತ್ರ ಕುರಾನಿನಲ್ಲಿ ಅರ್-ರಆನ್ ಎಂದು ಪ್ರಸ್ತಾಪಿಸಿದ್ದಾನೆ. ಅರಬಿ ಭಾಷೆಯಲ್ಲಿ ಅರ್-ರಆನ್ ಎಂದರೆ ಯಾವ ರೀತಿ ಕಬ್ಬಿಣವು ನೀರಿನಲ್ಲಿದ್ದಾಗ ಆ ಕಬ್ಬಿಣಕ್ಕೆ ತುಕ್ಕು ಹಿಡಿಯುತ್ತದೆಯೋ, ತುಕ್ಕು ಹಿಡಿದು ಅದು ಕಬ್ಬಿಣ ಹಾಳಾಗುತ್ತದೆಯೋ, ಅದೇ ರೀತಿ ಮನುಷ್ಯನು ಪಾಪಕರ್ಮಗಳನ್ನು ಸತತವಾಗಿ ನಿರಂತರವಾಗಿ ಮಾಡುತ್ತಲೇ ಹೋದಾಗ ಅವನ ಸಂಪೂರ್ಣ ಹೃದಯಕ್ಕೆ ಅದು ತುಕ್ಕು ಹಿಡಿಯುತ್ತದೆ. ಯಾವುದು ಒಳ್ಳೆಯ ಕಾರ್ಯ, ಯಾವುದು ಕೆಟ್ಟ ಕಾರ್ಯ, ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬ ವ್ಯತ್ಯಾಸ ಅವನಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಒಬ್ಬ ವ್ಯಕ್ತಿಯ ಮನಸ್ಸಿನ ಪರಿಸ್ಥಿತಿ ಈ ರೀತಿಯಾದಾಗ ಪಾಪ ಯಾವುದು ಪುಣ್ಯ ಯಾವುದು ಎಂದು ಪರಿಗಣಿಸದೆ ಅವರ ಜೀವನ ಸಾಗಿಸಿದಾಗ ಶೈತಾನರು ಅಂತಹ ವ್ಯಕ್ತಿಯ ಸ್ನೇಹಿತರಾಗುತ್ತಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಅಂತಹ ವ್ಯಕ್ತಿಗಳೊಡನೆ ಅಲ್ಲಾಹ್ ಶೈತಾನರನ್ನು ಬಿಟ್ಟು ಬಿಡುತ್ತಾನೆ. ಅವರು ಶೈತಾನರು ಆ ಪಾಪ ಕರ್ಮಗಳನ್ನು ಮಾಡುವಂತಹ ವ್ಯಕ್ತಿಗಳೊಂದಿಗೆ ಅವರಿಗೆ ನೇರ ಮಾರ್ಗದಿಂದ ತಪ್ಪು ಮಾರ್ಗಕ್ಕೆ ಕೊಂಡೊಯ್ಯುತ್ತಾರೆ. ಆ ವ್ಯಕ್ತಿಗಳು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ಎಂದಿಗೂ ಸಾಧ್ಯ ಆಗಲಾರದು ಎಂದು ಪವಿತ್ರ ಕುರಾನಿನ ಸೂಕ್ತಿ ನಮಗೆ ಎಚ್ಚರಿಕೆ ನೀಡುತ್ತದೆ. ಅಮಯ್ಯ ಅಶಾನ್ ದಿಕ್ರಿ ರಹ್ಮಾನ್ ನಕಯ್ಯಿದ್ ಲಹು ಶೈತಾನ ಫಹುವ ಲಹು ಕರೀನ್ ವೈನ್ನಹುಂ ಲಯಸುದ್ದೂನಹು ಅನ್ ಸಬೀಲ್. ಅಲ್ಲಾಹ್ ಹೇಳುವುದೆಂದರೆ, ಯಾವ ವ್ಯಕ್ತಿ ಅಲ್ಲಾಹನ ದಿಕ್ರಿನಿಂದ, ಅಲ್ಲಾಹನ ಸ್ಮರಣೆಯಿಂದ, ಅಲ್ಲಾಹನನ್ನು ನೆನಪಿಸುವುದರಿಂದ, ನಮಾಜಿನಿಂದ, ಪುಣ್ಯ ಕಾರ್ಯಗಳಿಂದ ದೂರವಿರುತ್ತಾನೆಯೋ ನಕಯ್ಯಿದ್ ಲಹು ಶೈತಾನ, ನಾವು ಅವನ ಮೇಲೆ ಶೈತಾನನ್ನು ಬಿಟ್ಟು ಬಿಡುತ್ತೇವೆ. ಆ ಶೈತಾನನು ಫಹುವ ಲಹು ಕರೀನ್, ಅವನ ಆಪ್ತ ಮಿತ್ರನಾಗುತ್ತಾನೆ. ಯಾವ ವ್ಯಕ್ತಿಗೆ ಶೈತಾನನು ತನ್ನ ಆಪ್ತ ಮಿತ್ರನಾದನೋ ವೈನ್ನಹುಂ ಲಯಸುದ್ದೂನಹು ಅನ್ ಸಬೀಲ್, ನೇರ ಮಾರ್ಗದಿಂದ, ಸನ್ಮಾರ್ಗದಿಂದ, ಸತ್ಯನ ಮಾರ್ಗದಿಂದ ಆ ಶೈತಾನರು ಅವರಿಗೆ ದಾರಿ ತಪ್ಪಿಸುತ್ತಾರೆ. ವಹ್ಸಬೂನ ಅನ್ನಹುಂ ಮುಹ್ತದೂನ್, ಅಂತಹ ವ್ಯಕ್ತಿಗಳು ನಾವೇ ನೇರ ಮಾರ್ಗದಲ್ಲಿದ್ದೇವೆ, ನಾವೇ ಸತ್ಯ ಮಾರ್ಗದಲ್ಲಿದ್ದೇವೆ, ನಾವೇ ಸ್ವರ್ಗಕ್ಕೆ ಹೋಗುವಂತಹ ದಾರಿಯಲ್ಲಿದ್ದೇವೆ ಎಂದು ಅವರು ತಮ್ಮನ್ನು ಪರಿಗಣಿಸಿಕೊಳ್ಳುತ್ತಾರೆ ಎಂದು ಪವಿತ್ರ ಕುರಾನ್ ಎಚ್ಚರಿಕೆ ನೀಡುತ್ತದೆ. ಇನ್ನೊಂದು ಆಯತಿನಲ್ಲಿ ಅಲ್ಲಾಹ್ ನೀಡಿರುವಂತಹ ಎಚ್ಚರಿಕೆ ಅದೇನೆಂದರೆ, ಕುಲ್ ಹಲ್ ನುನಬ್ಬಿಯುಕುಂ ಬಿಲ್ ಅಖ್ಸರಿನ ಅಮಾಲ, ಕರ್ಮಗಳ ಪೈಕಿ ಯಾವ ವ್ಯಕ್ತಿಗಳು ನಾಶದಲ್ಲಿದ್ದಾರೆ, ನಷ್ಟದಲ್ಲಿದ್ದಾರೆ ಎಂದು ನಿಮಗೆ ನಾನು ಹೇಳಿಕೊಡಲೇ ಎಂದು ಪ್ರವಾದಿಯವರೇ ಜನರಿಗೆ ನೀವು ಹೇಳಿರಿ. ಅವರ್ಯಾರೆಂದರೆ ಅಲ್ಲದೀನ ವಲ್ಲ ಸಅಯ್ಯುಹುಂ ಫಿಲ್ ಹಯಾತಿದ್ ದುನಿಯಾ, ಅವರ ಪರಿಶ್ರಮ, ಅವರ ಪ್ರಯತ್ನ, ಅವರು ಮಾಡಿರುವಂತಹ ಕಷ್ಟ ಅದು ಇಹಲೋಕದಲ್ಲಿ ಸಂಪೂರ್ಣವಾಗಿ ವ್ಯರ್ಥವಾಗಿದೆ. ಆ ಪ್ರಯತ್ನಕ್ಕೆ, ಅವರು ಮಾಡಿರುವಂತಹ ಶ್ರಮಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಅವರಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಾಹ್ ಹೇಳುವುದೇನೆಂದರೆ, ಬಲ್ಲ ಸಅಯ್ಯುಹುಂ ಫಿಲ್ ಹಯಾತಿದ್ ದುನಿಯಾ ವಹುಂ ಯಹ್ಸಬೂನ ಅನ್ನಹುಂ ಯುಹ್ಸಿನೂನ ಸುನ್ಆ, ಅವರು ತಮ್ಮನ್ನು ನಾವು ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ಎಂದು ಅವರು ತಮ್ಮನ್ನು ಪರಿಗಣಿಸಿಕೊಳ್ಳುತ್ತಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಇದರ ಅರ್ಥವೇನೆಂದರೆ, ಯಾವ ವ್ಯಕ್ತಿ ಪಾಪ ಕರ್ಮಗಳನ್ನು ಮಾಡಿದ ನಂತರ ಪಶ್ಚಾತ್ತಾಪ ಪಡುವುದಿಲ್ಲವೋ, ಸತತವಾಗಿ ನಿರಂತರವಾಗಿ ಪಾಪ ಕರ್ಮಗಳನ್ನು, ದುಷ್ಕರ್ಮಗಳನ್ನು, ಅಲ್ಲಾಹನ ಆದೇಶಗಳನ್ನು, ಶರೀಯತ್ತಿನ ವಿಧಿವಿಧಾನಗಳನ್ನು, ನಿಯಮಗಳನ್ನು ಧಿಕ್ಕರಿಸಿ ನಿರಾಕರಿಸಿ ಜೀವಿಸುತ್ತಾನೆಯೋ ಅಂತಹ ವ್ಯಕ್ತಿಯ ಜೀವನದಲ್ಲಿ ಒಳಿತು ಯಾವುದು, ಕೆಡುಕು ಯಾವುದು, ಪುಣ್ಯ ಯಾವುದು, ಪಾಪಕರ್ಮ ಯಾವುದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬ ವ್ಯತ್ಯಾಸ ಅಲ್ಲಾಹು ಅವನ ಬುದ್ಧಿಯಿಂದ ಸಂಪೂರ್ಣವಾಗಿ ನಾಶ ಮಾಡುತ್ತಾನೆಂದು ಈ ಆಯತ್ಗಳು ನಮಗೆ ಎಚ್ಚರಿಕೆ ನೀಡುತ್ತವೆ. ಸಹೋದರರೇ, ಅದೇ ರೀತಿ ಪಾಪ ಕರ್ಮಗಳ ದುಷ್ಪರಿಣಾಮ, ಅದರ ನಷ್ಟ, ಅದರಲ್ಲಿ ಒಂದು ಅದೇನೆಂದರೆ, ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಮನುಷ್ಯನ ಜೀವನಾಧಾರ, ಮನುಷ್ಯನ ಆಹಾರ, ಮನುಷ್ಯನು ತಾನು ಪಡೆಯಬೇಕಾದಂತ ರಿಜ್ಕಿನಿಂದ ವಂಚಿತನಾಗುತ್ತಾನೆ.
ಅವನ ವ್ಯಾಪಾರದಲ್ಲಿ ನಷ್ಟ, ಅವನಿಗೆ ಒಳ್ಳೆಯ ರೀತಿಯಾದಂತಹ ಒಳ್ಳೆಯ ಉತ್ತಮ ಸಂಬಳವಿರುವಂತಹ ಯಾವುದೇ ಅವನಿಗೆ ಜಾಬ್ ಸಿಗಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಅವನ ಬಳಿ ಹಣ ಇದ್ದರೂ ಕೂಡ ಸಂಪತ್ತಿದ್ದರೂ ಕೂಡ ಅವನ ನೆಮ್ಮದಿ ಮತ್ತು ಶಾಂತಿ ಮತ್ತು ಅದೇ ರೀತಿ ಅವನ ಜೀವನದಲ್ಲಿ ಬರಕತ್ ಅವೆಲ್ಲವೂ ಸಂಪೂರ್ಣವಾಗಿ ನಾಶವಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಲ್ಲಾಹನ ಪ್ರವಾದಿ ಇರುವರು ವರದಿ ಮಾಡಿರುವ ಹದೀಸ್ ಸೌಬಾನ್ ರದಿಯಲ್ಲಾಹು ಅನ್ಹು, ಈ ಹದೀಸಿನ ವರದಿಗಾರರು ಪ್ರವಾದಿಯವರು ಹೇಳಿದರು, ಇನ್ನ ರಜುಲ ಲಯುಹರಮು ರಿಜ್ಕ ಬಿದ್ದಂಬಿ ಯುಸೀಬಹು. ಅಲ್ಲಾಹನ ಪ್ರವಾದಿಯವರು ಹೇಳಿದರು, ಒಬ್ಬ ವ್ಯಕ್ತಿ ಅವನ ರಿಜ್ಕಿನಿಂದ, ಜೀವನಾಧಾರ, ರಿಜ್ಕ್ ಎಂಬುದು ಒಂದು ಅರಬಿ ಪದ, ಅದರಲ್ಲಿ ಬಹಳ ದೊಡ್ಡ ವಿಶಾಲತೆ ಇದೆ. ರಿಜ್ಕ್ ಎಂದರೆ ನಾವು ತಿನ್ನುವಂತಹದ್ದು ಮಾತ್ರ ಅದು ರಿಜ್ಕ್, ಅದು ರಿಜ್ಕ್ ಅಲ್ಲ. ರಿಜ್ಕ್ ಎಂದರೆ ಅರಬಿ ಭಾಷೆಯಲ್ಲಿ ಶರೀಯತ್ತಿನ ಪ್ರಕಾರ, ಶರೀಯತ್ತಿನ ನೋಟದಲ್ಲಿ ರಿಜ್ಕ್ ಎಂದರೆ ನೆಮ್ಮದಿಯಾಗಿ ಒಬ್ಬ ವ್ಯಕ್ತಿ ಬೆಳಗ್ಗೆ ಮುಂಜಾನೆ ತನ್ನ ಮನೆಯಿಂದ ಎದ್ದು ಹೋಗುವುದು, ಅವನ ದೇಹದಲ್ಲಿ ಯಾವುದೇ ರೀತಿಯಾದಂತಹ ರೋಗಗಳು ಇರದೇ ಇರುವುದು, ಇದು ಅಲ್ಲಾಹನ ವತಿಯಿಂದ ರಿಜ್ಕ್ ಇದೆ. ಒಬ್ಬ ವ್ಯಕ್ತಿಗೆ ಚಿಂತೆ ಇಲ್ಲ, ಯಾವುದೇ ರೀತಿಯಾದಂತಹ ಆ ವ್ಯಕ್ತಿಗೆ ದೇಹದಲ್ಲಿ ಯಾವುದೇ ರೀತಿಯಾದಂತಹ ರೋಗಗಳಿಲ್ಲ, ಇದು ಸಹ ಅಲ್ಲಾಹನ ವತಿಯಿಂದ ಒಂದು ರಿಜ್ಕ್ ಇದೆ. ಅವನಿಗೆ ಒಳ್ಳೆಯ ಸಂತತಿ ಇದೆ, ಉತ್ತಮವಾದಂತಹ ಮಕ್ಕಳಿದ್ದಾರೆ, ಇದು ಸಹ ಅವನಿಗೆ ರಿಜ್ಕ್ ಇದೆ. ಒಳ್ಳೆಯ ಹೆಂಡತಿ ಆ ವ್ಯಕ್ತಿಗೆ ಅಲ್ಲಾಹ್ ನೀಡಿದ್ದಾನೆ, ಇದು ಅವನಿಗೆ ರಿಜ್ಕ್ ಇದೆ. ಒಬ್ಬ ವ್ಯಕ್ತಿಯ ಬಳಿ ದೀನಿನ ಧಾರ್ಮಿಕ ಜ್ಞಾನವಿದೆ, ಇದು ಸಹ ಅವನಿಗೆ ರಿಜ್ಕ್ ಇದೆ. ರಿಜ್ಕ್ ಎಂಬ ಪದದಲ್ಲಿ ಬಹಳ ಅಂತರವಾದಂತಹ ಬಹಳ ದೊಡ್ಡ ಒಂದು ವಿಶಾಲತೆ ಇದೆ. ರಿಜ್ಕ್ ಎಂಬುದು ಕೇವಲ ತಿನ್ನುವಂತಹ ಆಹಾರ ಮಾತ್ರವಲ್ಲ, ಈ ಎಲ್ಲ ರೀತಿಯಾದಂತಹ ರಿಜ್ಕ್ನಿಂದ ಅಲ್ಲಾಹು ಆ ವ್ಯಕ್ತಿಗೆ ವಂಚಿತನನ್ನಾಗಿ ಮಾಡುತ್ತಾನೆ. ಅವನ ಜೀವನದಿಂದ ನೆಮ್ಮದಿ, ಶಾಂತಿ ಸರ್ವನಾಶವಾಗುತ್ತದೆ ಎಂಬುದು ಅಲ್ಲಾಹನ ಪ್ರವಾದಿ ನೀಡಿರುವಂತಹ ಎಚ್ಚರಿಕೆ ಇದೆ. ಅದೇನೆಂದರೆ ಬಿzzಂಬಿ ಯುಸೀಬಹು, ಮನುಷ್ಯನು ಮಾಡುವಂತಹ ಪಾಪಕರ್ಮಗಳ ಪ್ರತಿಫಲವಾಗಿ ಅದರ ದುಷ್ಪರಿಣಾಮ, ಅದರ ಬದಲಾಗಿ ಅಲ್ಲಾಹು ಆ ವ್ಯಕ್ತಿಯಿಂದ ಅವನ ರಿಸ್ಕ್ ಅನ್ನು ಅಲ್ಲಾಹು ಕಸಿದುಕೊಳ್ಳುತ್ತಾನೆಂದು ಅಲ್ಲಾಹನ ಪ್ರವಾದಿಯವರು ಹೇಳಿದರು. ಆದಮ್, ನಮ್ಮೆಲ್ಲರ ತಂದೆ ಆದಮ್ ಅಲೈಹಿಸ್ಸಲಾತು ವಸ್ಸಲಾಂ ಅವರಿಗೆ ಅಲ್ಲಾಹು ನೀಡಿರುವಂತಹ ಆದೇಶ, ಸ್ವರ್ಗದಲ್ಲಿ ಬೇಕಾದಂತಹದ್ದನ್ನು ನೀವು ತಿನ್ನಿರಿ, ಬಹಳ ನೆಮ್ಮದಿ ಶಾಂತಿಯಿಂದ ನೀವು ಬದುಕಿರಿ, ಆದರೆ ಒಂದು ಮರದ ಬಳಿಗೆ ನೀವು ಹೋಗಬೇಡಿ ಎಂದು ನೀಡಿರುವಂತಹ ಆದೇಶ. ಆದರೆ ಶೈತಾನನು ದುಷ್ಪ್ರೇರಣೆ ನೀಡಿ ಆ ಮರದ ಬಳಿ ಹೋಗಿ ಆ ಮರದ ಒಂದು ಫಲವನ್ನು ತಿನ್ನಲಿಕ್ಕೆ ದುಷ್ಪ್ರೇರಣೆ ನೀಡಿದಾಗ, ಅಲ್ಲಾಹನ ಕೇವಲ ಒಂದು ಆದೇಶವನ್ನು ನಿರಾಕರಿಸಿದಾಗ ಅಲ್ಲಾಹು ಸ್ವರ್ಗದಲ್ಲಿರುವಂತಹ ಎಲ್ಲಾ ಅನುಗ್ರಹಗಳಿಂದ ಆದಮ್ ನಬಿರವರಿಗೆ ವಂಚಿತರನ್ನಾಗಿ ಮಾಡಿದನು. ಆದಮ್ ನಬಿರವರು ಸ್ವರ್ಗದಿಂದ ಅವರಿಗೆ ಭೂಮಿಯ ಮೇಲೆ ಕಳಿಸಲಾಯಿತು. ಇದಾಗಿದೆ ಸಹೋದರರೇ, ಒಬ್ಬ ವ್ಯಕ್ತಿ ಮಾಡುವಂತಹ ಪಾಪಕರ್ಮಗಳ ದುಷ್ಪರಿಣಾಮ ಇಹಲೋಕದಲ್ಲಿ. ಸಲಫು ಸಾಲಿಹೀನರಲ್ಲಿ ದೊಡ್ಡ ದೊಡ್ಡ ಸಲಫು ಸಾಲಿಹೀನರು ಅವರು ಪಾಪಕರ್ಮಗಳ ಕುರಿತು ಅವರ ಪರಿಗಣನೆ, ಯಾವ ರೀತಿ ಪಾಪಕರ್ಮಗಳನ್ನು ಅವರು ತಿಳಿಯುತ್ತಿದ್ದರೆಂಬುದನ್ನು ಈ ಒಂದು ವಾಕ್ಯದಿಂದ ನಾವು ತಿಳಿಯಬಹುದು. ಒಬ್ಬ ಸಲಫು ಸಾಲಿಹೀನರಲ್ಲಿ ಓರ್ವರು ಹೀಗೆ ಹೇಳುತ್ತಾರೆ, ಇನ್ನಿ ಲಅರ ಅಸರ ದುನೂಬಿ ಅಲಾ ಅಹಲಿ ವದಾಬ್ಬತಿ. ನಾನು ಮಾಡುವಂತಹ ಪಾಪಕರ್ಮಗಳು, ನಾನು ಮಾಡುವಂತಹ ದುಷ್ಕರ್ಮಗಳು, ಕೆಟ್ಟ ಕಾರ್ಯಗಳು, ಅದರ ಪ್ರಭಾವ, ಅದರ ದುಷ್ಪರಿಣಾಮ ನಾನು ನನ್ನ ಹೆಂಡತಿಯಲ್ಲಿ, ನಾನು ನನ್ನ ಮಕ್ಕಳಲ್ಲಿ ಮತ್ತು ನನ್ನ ಕುದುರೆಯಲ್ಲಿ, ನನ್ನ ಸವಾರಿಯಲ್ಲಿ ನಾನು ನೋಡುತ್ತಿದ್ದೆ ಎಂದು ಅವರು ಹೇಳುತ್ತಾರೆ. ಇದರ ಅರ್ಥವೇನೆಂದರೆ, ಅವರು ಅಲ್ಲಾಹನ ಆದೇಶವನ್ನು ನಿರಾಕರಿಸಿದಾಗ ಅವರ ಮನೆಯಲ್ಲಿ ಆ ವ್ಯಕ್ತಿಯ ಹೆಂಡತಿ ಮತ್ತು ಅವರ ಮಕ್ಕಳು ಅವರ ಮಾತನ್ನು ಕೇಳುತ್ತಿಲ್ಲ. ಅಲ್ಲಾಹನ ನಿಯಮಗಳನ್ನು ನಿರಾಕರಿಸಿದಾಗ ಓರ್ವ ವ್ಯಕ್ತಿ ತನ್ನ ಮನೆಯಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಅವರ ಹೆಂಡತಿ ಮತ್ತು ಮಕ್ಕಳು, ತಂದೆಯ ಆ ನಿಯಮಗಳನ್ನು ಮಕ್ಕಳು ಮತ್ತು ಅವರ ಮಡದಿ ಮಕ್ಕಳು ಪಾಲಿಸುತ್ತಿಲ್ಲ. ಮತ್ತು ಅದೇ ರೀತಿ ಅವರು ಹೇಳುವಂತ ವಿಚಾರವೆಂದರೆ ವದಾಪತಿ, ನನ್ನ ಕುದುರೆ ನನ್ನ ಮಾತನ್ನು ಕೇಳುತ್ತಿಲ್ಲ. ನಾನು ಪಾಪಕರ್ಮಗಳನ್ನು ಮಾಡಿದಾಗ ಯಾವ ಸಮಯದಲ್ಲಿ ನಾನು ಯಾವ ಸಂದರ್ಭದಲ್ಲಿ ಪಾಪಕರ್ಮಗಳನ್ನು ಮಾಡುತ್ತೇನೆ, ಆ ಸಂದರ್ಭದಲ್ಲಿ ನಾನು ಇಂತಹ ನನ್ನ ಹೆಂಡತಿ ಮಕ್ಕಳು, ನನ್ನ ಮಡದಿ ಮಕ್ಕಳು, ನನ್ನ ಕುದುರೆ, ನನ್ನ ಸವಾರಿ ನನ್ನ ಮಾತಿನಿಂದ ಅದು ಧಿಕ್ಕರಿಸಿ ಹೋಗುತ್ತಿದೆ ಎಂಬುದನ್ನು ನಾನು ನೋಡುತ್ತಿದ್ದೆ ಎಂದು ಸಲಫು ಸಾಲಿಹೀನರು ಹೇಳುತ್ತಾರೆ. ಹೀಗಾಗಿ ಆತ್ಮೀಯ ಸಹೋದರರೇ, ಒಬ್ಬ ವ್ಯಕ್ತಿ ಅವನು ಅಲ್ಲಾಹನ ದೊಡ್ಡ ದೊಡ್ಡ ಅನುಗ್ರಹಗಳಿಂದ ವಂಚಿತನನ್ನಾಗಿ ಅವರಿಗೆ ಮಾಡಲಾಗುತ್ತದೆ ಪಾಪಕರ್ಮಗಳ ಕಾರಣದಿಂದಾಗಿ. ಅಲ್ಲಾಹನ ನಿಯಮಗಳಿಂದ ಅವರು ವಂಚಿತನಾಗುತ್ತಾನೆ. ಕಾರೂನ್ ಎಂಬ ಅತ್ಯಂತ ದೊಡ್ಡ ಅಹಂಕಾರಿ ವ್ಯಕ್ತಿ, ಎಲ್ಲಾ ರೀತಿಯಾದಂತಹ ಸಂಪತ್ತು ಆ ವ್ಯಕ್ತಿಗೆ ಅಲ್ಲಾಹ್ ನೀಡಿದ್ದನು. ಕಾರೂನಿನ ಸಂಪತ್ತಿನ ಕುರಿತು ಪವಿತ್ರ ಕುರಾನ್ ನೀಡುವಂತಹ ಒಂದು ಚಿತ್ರ, ಒಂದು ದೃಶ್ಯ ಅದೇನೆಂದರೆ, ವೈನ್ನಲ ಮಫಾತಿಹು ಲತನೂಹು ಬಿಲ್ ಉಸ್ಬತಿ ಉಲಿಲ್ क़ುವ್ವಾ. ಅತ್ಯಂತ ದೊಡ್ಡ ದೊಡ್ಡ ಪೈಲ್ವಾನರು ಆ ವ್ಯಕ್ತಿಯ ಸಂಪತ್ತಿನ ಕೇವಲ ಕೀಲಿಕೆಗಳನ್ನು ಕೊಂಡೊಯ್ಯುತ್ತಿದ್ದರು.
ಯಾವುದರ ಮೇಲೆ? ದೊಡ್ಡ ದೊಡ್ಡ ಪ್ರಾಣಿಗಳ ಮೇಲೆ, ಒಂಟೆಗಳ ಮೇಲೆ ಆ ವ್ಯಕ್ತಿಯ ಖಜಾನೆಯ ಸಂಪತ್ತಿನ, ಹಣ ಸಂಪತ್ತಿನ ಕೀಲಿಕೈಗಳನ್ನು ಕೊಂಡೊಯ್ಯುತ್ತಿದ್ದರು. ಅಂತಹ ದೊಡ್ಡ ಶ್ರೀಮಂತವಾಗಿರುವಂತಹ, ಸಂಪತ್ತಿರುವಂತಹ ವ್ಯಕ್ತಿ ಅಲ್ಲಾಹನ ಆದೇಶವನ್ನು ನಿರಾಕರಿಸಿ ಅಹಂಕಾರದಲ್ಲಿ ಮುಳುಗಿ ಅಲ್ಲಾಹನ ನಿಯಮಗಳನ್ನು ಪಾಲಿಸದೆ, ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸದೆ ಅಹಂಕಾರ ತೋರಿದಾಗ, ನಾನು ನನ್ನ ಜ್ಞಾನದ ಕಾರಣದಿಂದಾಗಿ ಅಥವಾ ನನ್ನ ಪ್ರಯತ್ನದಿಂದ, ನನ್ನ ಶ್ರಮದಿಂದ ಈ ಎಲ್ಲ ನಾನು ಸಂಪತ್ತನ್ನು ಪಡೆದಿದ್ದೆನು ಎಂದು ಅಹಂಕಾರ ತೋರಿದಾಗ ಅಲ್ಲಾಹ್ ಆ ವ್ಯಕ್ತಿಗೆ ನೀಡಿರುವಂತಹ ಶಿಕ್ಷೆ ಅದೇನೆಂದರೆ ಫಖಸಫ್ನಾ ಬಿಹಿ ವ ಬಿದಾರಿಹಿ ಅಲ್-ಅರ್ದ್. ಅವನು ಮಾತ್ರವಲ್ಲ, ಕಾರೂನ್ ಮಾತ್ರವಲ್ಲ, ಅವನ ಎಲ್ಲ ಸಂಪತ್ತಿನೊಂದಿಗೆ ಅಲ್ಲಾಹ್ ಭೂಮಿಯಲ್ಲಿ ಹುದುಗಿಸಿದನು. ಕಿಯಾಮತ್ತಿನ ದಿನದವರೆಗೆ ಭೂಮಿಯಲ್ಲಿ ಅವನು ಹುದುಗಿಸಿ ಹೋಗುತ್ತಿದ್ದಾನೆ ಎಂದು ಪವಿತ್ರ ಕುರಾನಿನ ಈ ಆಯತ್ ನಮಗೆ ಎಚ್ಚರಿಕೆ ನೀಡುತ್ತದೆ. ಹೀಗೆ ಪವಿತ್ರ ಕುರಾನನ್ನು ನಾವೆಲ್ಲರೂ ಅವಲೋಕಿಸಿದಾಗ, ಅಧ್ಯಯನ ಮಾಡಿದಾಗ, ಪವಿತ್ರ ಕುರಾನಿನಲ್ಲಿ 1ನೇ 3ನೇ 1 ಭಾಗ ಪವಿತ್ರ ಕುರಾನಿನಲ್ಲಿ ಗತಿಸಿ ಹೋದಂತಹ ಸಮುದಾಯಗಳು, ಗತಿಸಿ ಹೋದಂತಹ ಜನಾಂಗದವರ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಅವರ ಕಥೆಗಳನ್ನು ಹೇಳಲಾಗಿದೆ. ಇದರ ಅರ್ಥ ಪವಿತ್ರ ಕುರಾನ್ ಅದು ಕಥೆಗಳ ಒಂದು ಗ್ರಂಥವಲ್ಲ, ಬದಲಾಗಿ ಆ ಕಥೆಗಳಲ್ಲಿ ನಮ್ಮೆಲ್ಲರಿಗೂ ನೀತಿ ಪಾಠಗಳಿವೆ. ಆ ಸಮುದಾಯಗಳ ಪೈಕಿ ಸಬಾ ಎಂದು ಒಂದು ದೇಶದ ಒಂದು ಜನಾಂಗ, ಅದನ್ನು ಕೌಮು ಸಬಾ ದೇಶದ ಜನಾಂಗದರು, ಇಂದಿನ ಯಮನ ದೇಶದಲ್ಲಿ ಇರುವಂತಹ ಒಂದು ರಾಜ್ಯ, ಆ ಒಂದು ಸಮುದಾಯದ ಆ ಜನಾಂಗದವರಿಗೆ ಅಲ್ಲಾಹು ನೀಡಿರುವಂತಹ ಅಲ್ಲಾಹನ ಅನುಗ್ರಹ ಅದೇನೆಂದರೆ ಸಂಪದ್ಭರಿತವಾಗಿರುವಂತಹ, ಅತಿ ಹೆಚ್ಚು ಹಚ್ಚ ಹಸರು ಫಲವತ್ತತೆಗಳು ಇರುವಂತಹ, ಹಣ್ಣು ಹಂಪಲುಗಳು ಇರುವಂತಹ 2 ದೊಡ್ಡ ದೊಡ್ಡ ತೋಟಗಳನ್ನು ಆ ಸಮುದಾಯಕ್ಕೆ, ಆ ಜನಾಂಗದವರಿಗೆ ಅಲ್ಲಾಹು ನೀಡಿದ್ದರು. ವ್ಯಾಖ್ಯಾನ ತಫ್ಸೀರಿನ ಪುಸ್ತಕಗಳಲ್ಲಿ ಬರೆದಲಾಗಿರುವಂತಹ ಒಂದು ವಿಷಯ ಅದೇನೆಂದರೆ, ಓರ್ವ ಮಹಿಳೆ ತನ್ನ ತಲೆಯ ಮೇಲೆ ಕಾಳಿ ಬುಟ್ಟಿಯನ್ನು ಇಟ್ಟುಕೊಂಡು ಒಂದು ಮಾರ್ಗದ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋದಾಗ ಯಾವುದೇ ಪರಿಶ್ರಮ ಪಡದೆ ಕೇವಲ ಆ ಮರಗಳಿಂದ ಹಣ್ಣಾಗಿರುವಂತಹ ಹಣ್ಣು ಹಂಪಲುಗಳು, ಫ್ರೂಟ್ಸ್ ಆ ಬುಟ್ಟಿಯಲ್ಲಿ ಬಿದ್ದು ಆ ಬುಟ್ಟಿ ಸಂಪೂರ್ಣವಾಗಿ ತುಂಬಿ ಹೋಗುತ್ತಿತ್ತು ಎಂದು ತಫ್ಸೀರಿನ ಪುಸ್ತಕಗಳಲ್ಲಿ ಬರೆಯಲಾಗಿದೆ. ಅಲ್ಲಾಹ್ ಇಷ್ಟು ಅನುಗ್ರಹಗಳನ್ನು, ಅಲ್ಲಾಹನು ಇಷ್ಟು ಸಂಪದ್ಭರಿತವಾಗಿರುವಂತಹ ನ್ಯಾಮತುಗಳನ್ನು ಸಬಾ ಎಂಬ ಒಂದು ಸಮುದಾಯಕ್ಕೆ, ಜನಾಂಗದವರಿಗೆ ಅಲ್ಲಾಹ್ ನೀಡಿದನು. ಆದರೆ ಅಲ್ಲಾಹನ ಕೃತಜ್ಞತೆಯನ್ನು, ಅಲ್ಲಾಹಗೆ ಶುಕ್ರನ್ನು ಸಲ್ಲಿಸುವ ಬದಲಾಗಿ, ಅಲ್ಲಾಹನನ್ನು ಆರಾಧಿಸುವ ಬದಲಾಗಿ, ಪುಣ್ಯ ಕಾರ್ಯಗಳನ್ನು ಮಾಡುವ ಬದಲಾಗಿ ಇವರು ಅಲ್ಲಾಹನ ಆದೇಶಗಳನ್ನು ನಿರಾಕರಿಸಿ, ಅಲ್ಲಾಹನ ನಿಯಮಗಳನ್ನು ನಿರಾಕರಿಸಿ ಉಲ್ಲಂಘಿಸಿ ಇವರು ನಡೆದಾಗ, ಅಲ್ಲಾಹನ ಮಾರ್ಗದಲ್ಲಿ ಮಾಡಬೇಕಾದಂತಹ ಪುಣ್ಯ ಕಾರ್ಯಗಳ ಬದಲಾಗಿ ಪಾಪ ಕಾರ್ಯಗಳನ್ನು ಮಾಡಿದಾಗ ಅಲ್ಲಾಹು ಇವರ ಈ ತೋಟವನ್ನು ಸಂಪೂರ್ಣವಾಗಿ ನಾಶ ಮಾಡಿದನು. ಅಲ್ಲಾಹ್ ಹೇಳುವಂತಹ ವಿಷಯವೇನೆಂದರೆ, ಫಅರದು ಫಅರ್ಸಲ್ನಾ ಅಲೈಹಿಂ ಸೈಲಲ್ ಅರಿಮ್ ವಬದ್ದಲ್ನಾಹುಂ ಬಿಜನ್ನಾತಿಹಿಂ ಜನ್ನತೈನಿ ದವಾತೈ ಉಕಲಿನ್ ಹಮ್ತಿನ್ ವ ಅಸ್ಲಿನ್ ವ ಶೈಇನ್ ಮಿನ್ ಸಿದ್ರಿನ್ ಕಲೀಲ್. ಅಲ್ಲಾಹ್ ಹೇಳುವಂತಹ ವಿಷಯವೇನೆಂದರೆ, ಅಲ್ಲಾಹನ ಆದೇಶಗಳನ್ನು ನಿರಾಕರಿಸಿದಾಗ ಅವರಿಗೆ ಅಲ್ಲಾಹ್ ನೀರಿನ ಒಂದು ನೈಸರ್ಗಿಕವಾದಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಾಹ್ ಅವರಿಗೆ ಮಾಡಿಕೊಟ್ಟಿದ್ದನು. ಅಲ್ಲಾಹ್ ಅವರಿಗೆ ನೈಸರ್ಗಿಕವಾಗಿ ಒಂದು ಡ್ಯಾಮ್ ಅನ್ನು ರಚಿಸಿಕೊಟ್ಟಿದ್ದನು. ಅದರ ಮೂಲಕ ನೀರು ಅಲ್ಲಿ ಒಟ್ಟುಗೂಡಿ ಆ ನೀರಿನ ಮೂಲಕ ಅವರು ತಮ್ಮ ಹೊಲಗದ್ದೆಗಳಿಗೆ ನೀರನ್ನು ಬಳಸುತ್ತಿದ್ದರು. ಆದರೆ ಆ ಒಂದು ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಯಿತು. ಅವರ ತೋಟಗಳು, ಅವರ ಹೊಲಗದ್ದೆಗಳು ಅವೆಲ್ಲವೂ ನಾಶವಾಗಿ ಅವರ ಸಂಪದ್ಭರಿತವಾಗಿರುವಂತಹ ಹಣ್ಣು ಹಂಪಲುಗಳು ಇರುವಂತಹ ಆ ತೋಟಗಳು ನಾಶವಾಗಿ ಮುಳ್ಳುಗಳು ಇರುವಂತಹ ಕೆಲವು ಬೇರೆ ಹಣ್ಣಿನ ಮರಗಳು ಮಾತ್ರ ಅಲ್ಲಿ ಉಳಿದವು ಎಂದು ಅಲ್ಲಾಹ್ ಈ ಆಯತನಲ್ಲಿ ಪ್ರಸ್ತಾವಿಸಿದ್ದಾನೆ. ಇದೇಕೆಂದರೆ ಇದಕ್ಕೆ ಕಾರಣ ಅಲ್ಲಾಹನ ಈ ಶಿಕ್ಷೆ ಮತ್ತು ಯಾತನೆ ಬರಲಿಕ್ಕೆ ಕಾರಣ ಅದೇನೆಂದರೆ, ಜಜೈನಾಹುಂ ಬಿಮಾ ಕಫರು ವಹಲ್ ನುಜಾಜಿ ಇಲ್ಲಲ್ ಕಫೂರ್. ಅಲ್ಲಾಹನ ಆದೇಶಗಳನ್ನು, ಅಲ್ಲಾಹನ ನಿಯಮಗಳನ್ನು, ಅಲ್ಲಾಹನ ಮಾತುಗಳನ್ನು ಧಿಕ್ಕರಿಸಿ ನಿರಾಕರಿಸಿ ನಡೆದಾಗ ಅಲ್ಲಾಹ್ ನೀಡಿರುವಂತಹ ಇವರಿಗೆ ಯಾತನೆ ಮತ್ತು ಶಿಕ್ಷೆಯಾಗಿದೆ, ಅಜಾಬಾಗಿದೆ ಎಂದು ಪವಿತ್ರ ಕುರಾನ್ ನಮಗೆ ಎಚ್ಚರಿಕೆ ನೀಡುತ್ತದೆ. ಆತ್ಮೀಯ ಸಹೋದರರೇ, ಇಂದಿನ ಕಾಲದಲ್ಲಿ ನಾವು ಕಣ್ಣಿನ ಮುಂದೆ ಹಲವಾರು ಘಟನೆಗಳನ್ನು ನಾವು ನೋಡುತ್ತೇವೆ. ಹಲವಾರು ರೀತಿಯಾದಂತಹ ಅಪಘಾತಗಳನ್ನು ಮಾರ್ಗದಲ್ಲಿ ನಾವು ನೋಡುತ್ತೇವೆ. ಕೆಲವೊಬ್ಬ ವ್ಯಕ್ತಿಗಳು ತಮ್ಮ ಮನೆಯಿಂದ ವಂಚಿತರಾಗುತ್ತಾರೆ, ಕೆಲವು ವ್ಯಕ್ತಿಗಳ ಜೀವ ಹೋಗುತ್ತದೆ, ಕೆಲವೊಬ್ಬರಿಗೆ ದೊಡ್ಡ ದೊಡ್ಡ ರೀತಿಯಾದಂತಹ ರೋಗಗಳು ತಗಲುತ್ತವೆ, ಕೆಲವೊಬ್ಬರ ವ್ಯಾಪಾರ, ಅವರ ಬಿಸಿನೆಸ್ ಸಂಪೂರ್ಣವಾಗಿ ನಾಶವಾಗುತ್ತದೆ. ಈ ರೀತಿಯಾದಂತಹ ಹಲವಾರು ಘಟನೆಗಳು ಪ್ರತಿ ದಿನ, ಪ್ರತಿ ಸಂದರ್ಭದಲ್ಲಿ, ಪ್ರತಿ ಸಮಯದಲ್ಲಿ ನಾವು ನೋಡುತ್ತಿದ್ದೇವೆ. ಇದಕ್ಕೆ ಪವಿತ್ರ ಕುರಾನ್ ನೀಡುವಂತಹ ತೀರ್ಮಾನ ಅದೇನೆಂದರೆ, ಮನುಷ್ಯನ ಜೀವನದಲ್ಲಿ ಬರುವಂತಹ ಕಷ್ಟ ನಷ್ಟಗಳು, ಅದಕ್ಕೆ ಮೂಲ ಕಾರಣ ಅದಾಗಿದೆ ಮನುಷ್ಯನ ಪಾಪಕರ್ಮಗಳು, ಮನುಷ್ಯನು ಮಾಡುವಂತಹ ದುಷ್ಕರ್ಮಗಳು. ಒಬ್ಬ ವ್ಯಕ್ತಿ ಅಲ್ಲಾಹನ ನಿಯಮಗಳನ್ನು ಧಿಕ್ಕರಿಸಿ ನಡೆದಾಗ
ಕೇವಲ ತನ್ನ ಮನಸ್ಸಿಗೆ ಬಂದಂತೆ ಅವರ ಜೀವನವನ್ನು ಸಾಗಿಸಿದಾಗ ಆ ವ್ಯಕ್ತಿಯ ಜೀವನದಲ್ಲಿ ಇಂತಹ ಘಟನೆಗಳು ಅದು ಸಾಮಾನ್ಯವಾಗಿ ಬರುತ್ತವೆ ಎಂದು ಪವಿತ್ರ ಕುರ್ಆನ್ ನಮಗೆ ಎಚ್ಚರಿಕೆ ನೀಡುತ್ತದೆ. ಅಮಾ ಅಸಾಬಕುಂ ಮಿನ್ ಮುಸೀಬತಿನ್ ಫಬಿಮಾ ಕಸಬತ್ ಐದೀಕುಂ ವಯಫು ಅನ್ ಕಸೀರ್. ಅಮಾ ಅಸಾಬಕುಂ ಮಿನ್ ಮುಸೀಬಾ, ಯಾವುದೇ ಮುಸೀಬತ್, ಯಾವುದೇ ಕಷ್ಟ, ಯಾವುದೇ ರೀತಿಯಾದ ತೊಂದರೆ ನಿಮ್ಮ ಜೀವನದಲ್ಲಿ ಬಂದಾಗ, ಅದು ಚಿಕ್ಕ ತೊಂದರೆಯಾಗಲಿ, ಯಾವುದೇ ದೊಡ್ಡ ತೊಂದರೆಯಾಗಲಿ, ದೊಡ್ಡ ಕಷ್ಟ, ದೊಡ್ಡ ನಷ್ಟವಾಗಲಿ, ಅದು ಬರುವುದು ಅದು ಫಬಿಮಾ ಕಸಬತ್ ಐದೀಕುಂ, ನಿಮ್ಮ ಕೈಗಳು ಮಾಡುವಂತಹ ದುಷ್ಕರ್ಮಗಳ ಪ್ರತಿಫಲವಾಗಿದೆ. ವಯಫು ಅನ್ ಕಸೀರ್, ಆದರೆ ಅಲ್ಲಾಹನು ಅತ್ಯಂತ ಕರುಣಾಮಯಿಯಾಗಿದ್ದಾನೆ. ಕೆಲವು ಪಾಪ ಕರ್ಮಗಳನ್ನು ಅವನು ಅಲ್ಲಾಹು ನೀವು ಬಯಸದೆ, ನೀವು ಅಲ್ಲಾಹನೊಡನೆ ಪಶ್ಚಾತ್ತಾಪ ಪಡದೆ ಅಲ್ಲಾಹ್ ಕ್ಷಮಿಸುತ್ತಾನೆ. ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಅಲ್ಲಾಹನ ಕರುಣೆ, ಅಲ್ಲಾಹನ ದಯೆ, ಅಲ್ಲಾಹನ ರಹಮತಿನ ಕಾರಣದಿಂದಾಗಿ ನಿಮಗೆ ಅಲ್ಲಾಹ್ ಕೆಲವೊಂದು ಕಾಲಾವಕಾಶವನ್ನು ನೀಡುತ್ತಾನೆಂದು ಈ ಆಯತ್ ನಮಗೆ ತಿಳಿಸುತ್ತದೆ. ಆದರೆ ಮನುಷ್ಯನ ಜೀವನದಲ್ಲಿ ಮನುಷ್ಯನು ಮಾಡುವಂತಹ ದುಷ್ಕರ್ಮಗಳ ಪ್ರತಿಫಲ ಪರಲೋಕದ ಮುಂಚೆ, ಪಾರಾತ್ರಿಕ ಜೀವನ, ಆಖರತಿನ ಮುನ್ನ, ಕಿಯಾಮತ್ತಿನ ದಿನ ಮುನ್ನ, ಈ ಇಹಲೋಕದಲ್ಲೂ ಸಹ ಅವನ ಪಾಪ ಕರ್ಮಗಳ ದುಷ್ಪರಿಣಾಮ ಅವನಿಗೆ ಖಂಡಿತವಾಗಿಯೂ ತಗುಲುತ್ತದೆ ಎಂದು ಈ ಆಯತ್ ನಮಗೆ ತಿಳಿಸುತ್ತದೆ. ಆತ್ಮೀಯ ಸಹೋದರರೇ, ಪಾಪ ಕರ್ಮಗಳು, ದುಷ್ಕರ್ಮಗಳ, ಕೆಟ್ಟ ಕಾರ್ಯಗಳ ಅದರ ದುಷ್ಪರಿಣಾಮ, ಅದರ ನಷ್ಟಗಳಲ್ಲಿ ಒಂದು ಮನುಷ್ಯನ ಜೀವನದಲ್ಲಿ ದೊಡ್ಡ ದೊಡ್ಡ ರೋಗಗಳು ಬರುತ್ತವೆ ಎಂದು ಪ್ರವಾದಿಯವರ ಹದೀಸ್ ನಮಗೆ ಎಚ್ಚರಿಕೆ ನೀಡುತ್ತದೆ. ಅಲ್ಲಾಹ್ ನಬಿಯವರು ಹೇಳಿದರು, ಮಾ ظهرتಿಲ್ ಫಾಹಿಶತು ಫೀ ಕೌಮಿನ್ ಹತ್ತಾ ಅಅಲನು ಬಿಹಾ ಇಲ್ಲ ಬುತಲಿಯ ಬಿತ್ತಾಊನಿ ವಲ್ ಔಜಾಯಿ ಅಲ್ಲತಿ ಲಕಂ ಫೀ ಅಸ್ಲಾಫಿಹಿಮ್ ಅಲ್ಲದೀನ ಮಗೌ. ಅಲ್ಲಾಹ್ ನಬಿಯವರು ಹೇಳಿದರು, ಯಾವ ಸಮುದಾಯದಲ್ಲಿ, ಯಾವ ಸಮಾಜದಲ್ಲಿ ಅಶ್ಲೀಲತೆ ಅದು ಬಹಿರಂಗವಾಗುತ್ತದೆಯೋ, ಹತ್ತ ಅಲನು ಬಹಿರಂಗವಾಗಿ ಜನರು ಅಶ್ಲೀಲತೆಯ ಕಾರ್ಯಗಳನ್ನು ಮಾಡುತ್ತಾರೆಯೋ, ಪ್ರವಾದಿಯವರು ಹೇಳಿದರು, ಇಲ್ಲ ಬುತಲಿಯ ಬಿತ್ತಾಊನಿ, ಅಲ್ಲಾಹು ಅಂತಹ ವ್ಯಕ್ತಿಗಳಲ್ಲಿ ಪಿಡುಗು, ವಲ್ ಔಜಾಯಿ ಅದು ಜೀವವನ್ನು ತೆಗೆದುಕೊಳ್ಳುವಂತಹ, ಜೀವನಾಶವಾಗುವಂತಹ ರೋಗಗಳನ್ನು ಅಲ್ಲಾಹು ಆ ಸಮಾಜಕ್ಕೆ ಅಲ್ಲಾಹು ಇಂತಹ ಯಾತನೆಯನ್ನು ನೀಡುತ್ತಾನೆಂದು ಪ್ರವಾದಿಯವರು ಹೇಳುತ್ತಾರೆ. ಸಹೋದರರೇ, ಇಂದಿನ ಕಾಲದಲ್ಲಿ ಪ್ರವಾದಿಯವರು ಈ ಹದೀಸ್ ಸಂಪೂರ್ಣವಾಗಿ ಸತ್ಯವಾಗಿ ನಾವು ನೋಡಲಿಕ್ಕೆ ಸಾಧ್ಯ. ನಮ್ಮ ಪೂರ್ವಜರು, ನಮ್ಮ ತಾಯಿ, ನಮ್ಮ ತಂದೆ ತಾತಂದಿರು, ನಮ್ಮ ಅಜ್ಜಂದಿರು ಅವರು ನೋಡದೇ ಇರದಂತಹ ರೋಗಗಳು ಇಂದಿನ ಕಾಲದಲ್ಲಿ ನಮ್ಮ ಸಮುದಾಯ ನೋಡುತ್ತಿದೆ. ಹೀಗಾಗಿ ಪ್ರವಾದಿಯವರ ಈ ಹದೀಸ್ ಅದು ಸಂಪೂರ್ಣವಾಗಿ ಸತ್ಯವಾಗಿರುವಂತಹ ಹದೀಸ್. ಅದಕ್ಕೆಂದರೆ ಯಾವ ಸಮಾಜದಲ್ಲಿ ಅಶ್ಲೀಲತೆ, ಯಾವ ಸಮಾಜದಲ್ಲಿ ಬಡ್ಡಿ ವ್ಯವಹಾರ ವ್ಯಾಪಕವಾಗಿ ನಡೆಯುತ್ತದೆಯೋ, ಯಾವ ಸಮಾಜದಲ್ಲಿ ವ್ಯವಹಾರದಲ್ಲಿ, ಅವರ ವ್ಯಾಪಾರದಲ್ಲಿ ಮತ್ತು ಅದೇ ರೀತಿ ಅವರ ವಹಿವಾಟುಗಳಲ್ಲಿ ಯಾವ ವ್ಯಕ್ತಿಗಳು ಬಡ್ಡಿಯೊಂದಿಗೆ ವ್ಯವಹಾರವನ್ನು ಮಾಡುತ್ತಾರೆಯೋ ಮತ್ತು ಅದೇ ರೀತಿ ಮುಸ್ಲಿಂ ಸಮಾಜದಲ್ಲಿ ಅಶ್ಲೀಲತೆ ವ್ಯಾಪಕವಾಗುತ್ತದೆಯೋ, ಆ ಸಮಾಜದಲ್ಲಿ ಗತಿಸಿ ಹೋದಂತ ಕಾಲದ ಜನರು ನೋಡದೇ ಇರದಂತಹ ರೋಗಗಳು, ದೊಡ್ಡ ದೊಡ್ಡ ರೋಗಗಳು ಆ ಸಮಾಜದಲ್ಲಿ ಕಾಣುತ್ತವೆಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ನಮಗೆ ತಿಳಿಸಿದ್ದಾರೆ. ಅದೇ ರೀತಿ ಆತ್ಮೀಯ ಸಹೋದರರೇ, ಓರ್ವ ವ್ಯಕ್ತಿ ಅತಿ ಹೆಚ್ಚು ಪಾಪ ಕರ್ಮಗಳನ್ನು ಮಾಡಿದಾಗ ಅಲ್ಲಾಹು ಅಂತಹ ವ್ಯಕ್ತಿಯನ್ನು ದ್ವೇಷಿಸುತ್ತಾನೆ. ಅಲ್ಲಾಹು ಮಾತ್ರವಲ್ಲದೆ ಅಲ್ಲಾಹನ ಮಲಕಗಳು ಸಹ ಆ ವ್ಯಕ್ತಿಯನ್ನು ದ್ವೇಷಿಸುತ್ತಾರೆ. ಅಲ್ಲಾಹನ ಮಲಕಗಳು ಮಾತ್ರವಲ್ಲದೆ ಭೂಮಿಯಲ್ಲಿರುವಂತಹ ಜನರು ಸಹ ಅಂತಹ ವ್ಯಕ್ತಿಯನ್ನು ದ್ವೇಷಿಸುತ್ತಾರೆ. ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು, ಅಲ್ಲಾಹು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಿದಾಗ ಜಿಬ್ರೈಲ್ ಅಲೈಹಿಸ್ಸಲಾತು ವಸ್ಸಲಾಂ ಅವರೊಂದಿಗೆ ಹೇಳುತ್ತಾನೆ, ಓ ಜಿಬ್ರೈಲ್, ಈ ವ್ಯಕ್ತಿಯನ್ನು ನಾನು ಪ್ರೀತಿಸುತ್ತೇನೆ, ನೀವು ಸಹ ಈ ವ್ಯಕ್ತಿಯನ್ನು ಪ್ರೀತಿಸಬೇಕು. ಅಲ್ಲಾಹನ ಪ್ರೀತಿ ಎಂದರೆ, ಅದು ಮಲಕಗಳ ಪ್ರೀತಿ ಎಂದರೆ ಸಾಮಾನ್ಯವಾದಂತಹ ವಿಷಯವಲ್ಲ. ಅಲ್ಲಾಹನ ಪ್ರೀತಿ ಎಂದರೆ ಎಲ್ಲಾ ರೀತಿಯಾದಂತಹ ನಷ್ಟಗಳಿಂದ ಅಲ್ಲಾಹು ಆ ವ್ಯಕ್ತಿಯನ್ನು ರಕ್ಷಿಸುತ್ತಾನೆ. ಎಲ್ಲಾ ರೀತಿಯಾದ ಅನುಗ್ರಹಗಳು ಅಲ್ಲಾಹ್ ಆ ವ್ಯಕ್ತಿಗೆ ನೀಡುತ್ತಾನೆಂಬುದು ಇದು ಅಲ್ಲಾಹನ ಪ್ರೀತಿಯ ಅರ್ಥವಿದೆ. ಅಲ್ಲಾಹು ಜಿಬ್ರೈಲ್ ಅಲೈಹಿಸ್ಸಲಾಂ ಅವರಿಗೆ ಆದೇಶ ನೀಡುತ್ತಾನೆ, ನೀವು ಈ ವ್ಯಕ್ತಿಯನ್ನು ಪ್ರೀತಿಸಬೇಕು. ಜಿಬ್ರೈಲ್ ಅಲೈಹಿಸ್ಸಲಾಂ ಎಂಬ ಮಲಕ್ ಅವರು ಆಕಾಶ ಲೋಕದಲ್ಲಿ ಬೇರೆ ಮಲಕಗಳಿಗೆ ಈ ಒಂದು ಸಂದೇಶವನ್ನು ನೀಡುತ್ತಾರೆ, ಅಲ್ಲಾಹು ಈ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದಾನೆ, ನಾನು ಸಹ ಈ ವ್ಯಕ್ತಿಯನ್ನು ಪ್ರೀತಿಸುತ್ತೇನೆ, ನೀವು ಸಹ ಈ ವ್ಯಕ್ತಿಯನ್ನು ಪ್ರೀತಿಸಬೇಕು ಎಂದು ಘೋಷಿಸಲಾಗುತ್ತದೆ. ಅನೌನ್ಸ್ಮೆಂಟ್ ಆಕಾಶ ಲೋಕದಲ್ಲಾಗುತ್ತದೆ. ಎಲ್ಲಾ ಮಲಕಗಳು ಆ ವ್ಯಕ್ತಿಯನ್ನು ಪ್ರೀತಿಸುತ್ತಾರೆ. ಮಾತ್ರವಲ್ಲದೆ ಭೂಮಿಯಲ್ಲಿರುವಂತಹ ವ್ಯಕ್ತಿಗಳ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಆ ವ್ಯಕ್ತಿಯ ಪ್ರೀತಿಯನ್ನು ಹಾಕಲಾಗುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹದೀಸಿನಲ್ಲಿ ಪ್ರಸ್ತಾಪಿಸಿದರು. ಹೀಗೆ ಅಲ್ಲಾಹನ ಬಳಿ, ಅಲ್ಲಾಹನ ಮಲಕಗಳ ಬಳಿ, ಭೂಮಿಯಲ್ಲಿರುವಂತಹ ಜನರ ಬಳಿ ಆ ವ್ಯಕ್ತಿ ಪ್ರೀತಿಗೆ ಪಾತ್ರನಾಗುತ್ತಾನೆಂದು ಪ್ರವಾದಿಯರು ಈ ಹದೀಸಿನಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ವಿರುದ್ಧವಾಗಿ ಯಾವ ವ್ಯಕ್ತಿ ಪಾಪಕರ್ಮಗಳನ್ನು ಮಾಡುತ್ತಾನೆಯೋ
ಅಲ್ಲಾಹನ ಆದೇಶಗಳನ್ನು ನಿರಾಕರಿಸಲಾಡುತ್ತಾನೆಯೋ, ಯಾವ ವ್ಯಕ್ತಿ ಶಿರ್ಕಿನಲ್ಲಿ ಮುಳುಗಿ ಅಲ್ಲಾಹನ ಆರಾಧನೆಯನ್ನು ಬಿಟ್ಟು ಏತರರೊಂದಿಗೆ ಆರಾಧಿಸಿ ಅಲ್ಲಾಹನ ಆದೇಶ ಅಲ್ಲಾಹನ ನಿಯಮಗಳನ್ನು ಪಾಲಿಸದೆ ಬದುಕುತ್ತಾನೆಯೋ ಅಂತಹ ವ್ಯಕ್ತಿಗೆ ಅಲ್ಲಾಹು ದ್ವೇಷಿಸುತ್ತಾನೆ. ಜಿಬ್ರೀಲ್ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹು ಆದೇಶ ನೀಡುತ್ತಾನೆ, ಓ ಜಿಬ್ರೀಲ್, ಇಂತಹ ವ್ಯಕ್ತಿಯನ್ನು ನಾನು ದ್ವೇಷಿಸುತ್ತೇನೆ, ನೀವು ಸಹ ಈ ವ್ಯಕ್ತಿಯನ್ನು ದ್ವೇಷಿಸಬೇಕು. ಜಿಬ್ರೀಲ್ ಎಂಬ ಮಲಕ್ ಆಕಾಶ ಲೋಕದಲ್ಲಿರುವಂತಹ ಮಲಕುಗಳೊಂದಿಗೆ ಈ ಸಂದೇಶವನ್ನು ನೀಡುತ್ತಾರೆ, ಅಲ್ಲಾಹು ಮತ್ತು ನಾನು ಈ ವ್ಯಕ್ತಿಯನ್ನು ದ್ವೇಷಿಸುತ್ತಿದ್ದೇವೆ, ನೀವು ಸಹ ಈ ವ್ಯಕ್ತಿಯನ್ನು ದ್ವೇಷಿಸಬೇಕು. ಸ್ವಾಭಾವಿಕವಾಗಿ ಮನುಷ್ಯನ ಮನಸ್ಸಿನಲ್ಲಿ ಆ ವ್ಯಕ್ತಿಯ ಕುರಿತಾಗಿ ದ್ವೇಷವನ್ನು ಸೃಷ್ಟಿಸಲಾಗುತ್ತದೆಂದು ಅಲ್ಲಾಹನ ಪ್ರವಾದಿಯವರ ಹದೀಸ್ ನಮಗೆ ತಿಳಿಸುತ್ತದೆ. ಹೀಗಾಗಿ ಓರ್ವ ವ್ಯಕ್ತಿ ಅಲ್ಲಾಹನ ಬಳಿ, ಅಲ್ಲಾಹನ ಮಲಕುಗಳ ಬಳಿ ಜನರ ಪ್ರೀತಿಯನ್ನು ಪಡೆಯಬೇಕೆಂದಾದರೆ ಪಾಪ ಕರ್ಮಗಳಿಂದ ದೂರವಾಗಿ ಅತಿ ಹೆಚ್ಚು ಪುಣ್ಯ ಕಾರ್ಯಗಳನ್ನು ಮಾಡಬೇಕಾಗಿದೆ. ಮನುಷ್ಯನ ಬಳಿ ಆಯ್ಕೆ ಇದೆ. ಒಬ್ಬ ವ್ಯಕ್ತಿ ಮನುಷ್ಯನು ಅವನು ಬಯಸಿದ್ದನ್ನು ಮಾಡಬಹುದು, ಅವನು ಬಯಸದೇ ಇರುವಂತಹದ್ದನ್ನು ಬಿಟ್ಟು ಬಿಡಬಹುದು. ಮನುಷ್ಯನಿಗೆ ಅಲ್ಲಾಹು ಈ ಲೋಕದಲ್ಲಿ ಆಯ್ಕೆಯನ್ನು ನೀಡಿದ್ದಾನೆ. ಇದಾಗಿದೆ ನಮ್ಮೆಲ್ಲರ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನಾವೆಲ್ಲರೂ ಯಶಸ್ವಿಯಾಗಬೇಕೆಂದಾದರೆ ಅಲ್ಲಾಹನ ಆದೇಶಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಅದೇ ರೀತಿ ಪಾಪ ಕರ್ಮಗಳ ಒಂದು ದುಷ್ಪರಿಣಾಮ ಅದೇನೆಂದರೆ ಅಲ್ಲಾಹನ ಯಾತನೆ ಆ ವ್ಯಕ್ತಿಗಳ ಮೇಲೆ, ಆ ಸಮುದಾಯದ ಮೇಲೆ ಕಡ್ಡಾಯವಾಗುತ್ತದೆ. ವಇದಾ ಅರದನಾ ಅನ್ ನುಹ್ಲಿಕ ಕರ್ಯತನ್ ಅಮರ್ನಾ ಮುತ್ರಫೀಹಾ ಫಫಸಕು ಫೀಹಾ ಫಹಕ್ಕ ಅಲೈಹಾ ಅಲ್ಕೌಲ್ ಫದಮ್ಮರ್ನಾಹಾ ತದ್ಮೀರಾ. ಅಲ್ಲಾಹ್ ಹೇಳುವಂತಹ ವಿಷಯವೇನೆಂದರೆ, ಒಂದು ಊರನ್ನು, ಒಂದು ಸಮಾಜವನ್ನು, ಒಂದು ದೇಶವನ್ನು ನಾವು ನಾಶ ಮಾಡಲಿಕ್ಕೆ ಬಯಸಿದರೆ ವೈದಾ ಅರದನ ಅನ್ನುಹಲ್ಕ ಕರ್ಯತನ್ ಅಮರ್ನಾ ಮುತ್ರಫೀಹಾ, ಆ ಸಮಾಜದ ಶ್ರೀಮಂತ ವ್ಯಕ್ತಿಗಳಿಗೆ ನಾವು ಆದೇಶವನ್ನು ನೀಡುತ್ತೇವೆ. ಇಲ್ಲಿ ಶ್ರೀಮಂತ ವ್ಯಕ್ತಿಗಳೆಂದರೆ ಶ್ರೀಮಂತ ವ್ಯಕ್ತಿಗಳ ಕೈ ಕೆಳಗೆ ಬಡ ವ್ಯಕ್ತಿಗಳು, ನಿರ್ಗತಿಕ ವ್ಯಕ್ತಿಗಳು ಅವರ ಕೈ ಕೆಳಗೆ ಇದ್ದು ಅವರ ಆದೇಶಗಳನ್ನು ಪಾಲಿಸುತ್ತಾರೆಂಬುದು ನಾವೆಲ್ಲರೂ ತಿಳಿಯಬೇಕಾಗಿದೆ. ಆ ಸಮಾಜದ ದೊಡ್ಡ ವ್ಯಕ್ತಿಗಳು ಅಲ್ಲಾಹನ ಆದೇಶವನ್ನು ನಿರಾಕರಿಸಿ ಅವರು ಜೀವಿಸಿದಾಗ ನಮ್ಮ ಯಾತನೆ ಅವರ ಮೇಲೆ ಕಡ್ಡಾಯವಾಗುತ್ತದೆ. ಆ ಒಂದು ಊರನ್ನು, ಆ ಸಮಾಜವನ್ನು ನಾವು ನಾಶ ಮಾಡುತ್ತೇವೆ ಎಂದು ಈ ಆಯತ ನಮಗೆ ಎಚ್ಚರಿಕೆ ನೀಡುತ್ತದೆ. ಫಿರ್ಔನಿನ ದೌರ್ಜನ್ಯ, ಫಿರ್ಔನಿನ ಶೋಷಣೆ, ಫಿರ್ಔನಿನ ಎಲ್ಲಾ ರೀತಿಯಾದಂತಹ ಅನ್ಯಾಯಗಳಿಂದ ಅಲ್ಲಾಹು ಬನಿ ಇಸ್ರಾಯೇಲರಿಗೆ ರಕ್ಷಿಸಿದ್ದು ಮಾತ್ರವಲ್ಲದೆ ಅಲ್ಲಾಹು ಬನಿ ಇಸ್ರಾಯೇಲಿಗೆ ದೊಡ್ಡ ದೊಡ್ಡ ಅನುಗ್ರಹಗಳನ್ನು ನೀಡಿದ್ದನು. ಆ ಅನುಗ್ರಹಗಳೇನೆಂದರೆ ಆಕಾಶದಲ್ಲಿರುವಂತಹ ಮೋಡಗಳು ಬನಿ ಇಸ್ರಾಯೇಲ್ ಜನಾಂಗದವರಿಗೆ ಅದು ಸೂರ್ಯನ ಶೆಕೆಯಿಂದ, ಸೂರ್ಯನ ಬಿಸಿಲಿನಿಂದ ರಕ್ಷಿಸಲಿಕ್ಕಾಗಿ ಅದು ನೆರಳಾದವು. ಅವರಿಗೆ ತಿನ್ನಲಿಕ್ಕೆ ಆಹಾರವಾಗಿ ಅಲ್ಲಾಹು ರೆಡಿಮೇಡ್ ಆಗಿರುವಂತಹ ಆಹಾರ ಆಕಾಶದಿಂದ ಮನ್ನ ಮತ್ತು ಸಲ್ವಾ ಎಂಬ ರೀತಿಯಲ್ಲಿ ಅವತೀರ್ಣಗೊಳಿಸಿದನು. ವದಲ್ಲಲ್ನಾ ಅಲೈಕುಮಲ್ ಗಮಾಮ ವಾನ್ಸಲ್ನಾ ಅಲೈಕುಮಲ್ ಮನ್ನ ವಸಲ್ವಾ ಕುಲೂ ಮಿನ್ ತಯ್ಯಿಬಾತಿ ಮಾ ರಜಕ್ನಾಕುಂ, ನಾವು ನೀಡಿರುವಂತಹ ಆಹಾರವನ್ನು ನೀವು ಸೇವಿಸಿರಿ. ಮನ್ನ ಮತ್ತು ಸಲ್ವಾ ಒಂದು ಸಿಹಿಯಾದಂತಹ ಒಂದು ಅನ್ನ ಮತ್ತು ಒಂದು ಪಕ್ಷಿಯ ಮಾಂಸ ಆಕಾಶದಿಂದ ಇಳಿಯುತ್ತಿತ್ತು. ಇದು ಅಲ್ಲಾಹನ ಅನುಗ್ರಹ ಬನಿ ಇಸ್ರಾಯೇಲರಿಗಿತ್ತು. ಆದರೆ ಬನಿ ಇಸ್ರಾಯೇಲರು ಅಲ್ಲಾಹನಿಗೆ ಕೃತಜ್ಞತೆ, ಅಲ್ಲಾಹನಿಗೆ ಶುಕ್ರ ಸಲ್ಲಿಸುವ ಬದಲಾಗಿ ಅಲ್ಲಾಹನ ಆದೇಶಗಳನ್ನು ನಿರಾಕರಿಸಿ ಅಲ್ಲಾಹನ ನಿಯಮಗಳನ್ನು ಧಿಕ್ಕರಿಸಿ ನಡೆದರು. ಅಲ್ಲಾಹನ ಕೃತಜ್ಞತೆ ಶುಕ್ರ ಸಲ್ಲಿಸುವ ಬದಲಾಗಿ ಅಲ್ಲಾಹನ ಆದೇಶಗಳು ನಿರಾಕರಿಸಿ ಇದು ಒಂದೇ ರೀತಿಯಾದಂತಹ ಆಹಾರ ತಿಂದು ನಮಗೆ ಬೇಜಾರಾಗಿದೆ. ನಮ್ಮ ದೇಹಕ್ಕೆ ಬೇರೆ ರೀತಿಯಾದಂತಹ ಆಹಾರ, ನಾವು ಬೇರೆ ರೀತಿಯಾದ ಟೇಸ್ಟ್ ಇರುವಂತಹ ಆಹಾರ ನಮಗೆ ಬೇಕು. ನಮ್ಮ ನಾಲಿಗೆ ಸವಿದು ಹೋಗಿದೆ. ನೀವು ನಿಮ್ಮ ಪ್ರಭುವಿನೊಡನೆ, ಅಲ್ಲಾಹನೊಡನೆ ಎಂದು ಹೇಳಲಿಲ್ಲ. ಮೂಸಾ ನಬಿಯವರಿಗೆ ಹೇಳಿದರು, ನೀವು ನಿಮ್ಮ ರಬ್ಬಿನೊಳಗೆ ಕೇಳಿ ಇಂಥ ಆಹಾರಗಳನ್ನು ತನ್ನಿರಿ ಎಂದು ಹೇಳಿದಾಗ ಅಲ್ಲಾಹು ಅವರಿಗೆ ತನ್ನ ಶಿಕ್ಷೆಯನ್ನು ಅವತೀರ್ಣಗೊಳಿಸಿದನು. ಫಬದ್ದಲಲ್ಲದೀನ ظلموا قولا غير الذي قيل لهم فانزلنا على الذين ظلموا رجزا من السماء بما كانوا يفسقون. ಅಲ್ಲಾಹು ನೀಡಿರುವಂತಹ ಅನುಗ್ರಹಗಳ ಬದಲಾಗಿ ಅವರು ಬಹಳ ಕ್ಷುಲ್ಲಕವಾಗಿರುವಂತಹ ವಿಷಯಗಳನ್ನು ಅಲ್ಲಾಹನೊಳಗೆ ಕೇಳಿದರು. ಫನ್ಸಲ್ನಾ ಅಲಲ್ಲದೀನ ظلموا رجزا من السماء, ಆಕಾಶದಿಂದ ಬನಿ ಇಸ್ರಾಯೇಲರಿಗೆ ಅಲ್ಲಾಹನ ದೊಡ್ಡ ದೊಡ್ಡ ರೀತಿಯಾದಂತಹ ಅವರಿಗೆ ಅಲ್ಲಾಹನ ದೊಡ್ಡ ಶಿಕ್ಷೆಗಳು, ಯಾತನೆಗಳು ಬನಿ ಇಸ್ರಾಯೇಲಿಗೆ ಅವತೀರ್ಣಗೊಳಿಸಿದವು. ಎಷ್ಟು ರೀತಿಯಾದಂತಹ ಅವರಿಗೆ ಬನಿ ಇಸ್ರಾಯೇಲರಿಗೆ ಎಷ್ಟು ಪ್ರಕಾರದ ಅಜಾಬ್, ಎಷ್ಟು ಪ್ರಕಾರದ ಶಿಕ್ಷೆ ಅವರಿಗೆ ಅವತೀರ್ಣಗೊಳಿಸಿದೆ. ಪವಿತ್ರ ಕುರಾನ್ನಲ್ಲಿ ವಿಸ್ತರಿಸಿ ಅಲ್ಲಾಹ್ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಒಂದು ಆಯತಿನಲ್ಲಿ ಅಲ್ಲಾಹು ಹಲವಾರು ಸಮುದಾಯಗಳು, ಸಮೂದ್, ಅದೇ ರೀತಿ ಆದ್, ಲೂತ್, ಹಲವಾರು ರೀತಿಯಾದ ಸಮುದಾಯಗಳನ್ನು ಪ್ರಸ್ತಾಪಿಸಿ ಆ ಸಮುದಾಯಗಳನ್ನು ಅಲ್ಲಾಹು ನಾಶ ಮಾಡಿದ್ದನು.
ಇಹಲೋಕದಲ್ಲಿ ಅವರ ನಾಮ ನಿರ್ನಾಮವನ್ನಾಗಿ ಮಾಡಿದ್ದನು. ಅಲ್ಲಾಹ್ ಅದಾದ ನಂತರ ಹೇಳುವಂತಹ ವಿಷಯವೇನೆಂದರೆ ಫಕುಲ್ಲನ್ ಅಕದನಾ ಬಿದಂಬಿ, ಈ ಎಲ್ಲ ಸಮುದಾಯಗಳಿಗೆ ನಾವು ನೀಡಿರುವಂತಹ ಶಿಕ್ಷೆ ಮತ್ತು ಯಾತನೆ ಬಿದಂಬಿ ಅವರ ಪಾಪ ಕರ್ಮಗಳ ಬದಲಾಗಿದೆ ಎಂದು ಪವಿತ್ರ ಕುರಾನಿನಲ್ಲಿ ಅಲ್ಲಾಹು ಈ ವಿಷಯವನ್ನು ಪ್ರಸ್ತಾಪಿಸಿದನು. ಅದೇ ರೀತಿ ಆತ್ಮೀಯ ಸಹೋದರರೇ, ಈ ಜಗತ್ತಿನಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ಸಿಸ್ಟಮ್ ಆಗಿ ಈ ಜಗತ್ತು ನಡೆಯುತ್ತಾ ಇದೆ. ಸೂರ್ಯ ಉದ್ಭವಿಸುವುದು, ಸೂರ್ಯ ಮುಳುಗುವುದು, ಮಳೆಗಾಲದಲ್ಲಿ ಮಳೆ ಬರುವುದು, ಅದೇ ರೀತಿ ಸಮುದ್ರದ ಒಂದು ವ್ಯವಸ್ಥೆ ಸರಿಯಾಗಿ ಅದು ನಡೆಯುವುದು, ಸಮುದ್ರದಲ್ಲಿ ನೀರು ಹೆಚ್ಚು ಕಡಿಮೆ ಆಗದೆ ಇರುವುದು, ಇವೆಲ್ಲ ಅಲ್ಲಾಹನ ಒಂದು ವ್ಯವಸ್ಥೆ ಇದೆ. ಅಲ್ಲಾಹನ ಕೇವಲ ಒಂದು ಆಜ್ಞೆ, ಒಂದು ಆದೇಶವಾದರೆ ಇಡೀ ಜಗತ್ತು ಒಂದೇ ನಿಮಿಷದಲ್ಲಿ, ಒಂದೇ ಸೆಕೆಂಡಿನಲ್ಲಿ ಸರ್ವನಾಶವಾಗಬಹುದು. ಇದು ಅಲ್ಲಾಹನ ಶಕ್ತಿ ಮತ್ತು ಸಾಮರ್ಥ್ಯವಿದೆ. ಆದರೆ ಕೆಲವೊಮ್ಮೆ ಮನುಷ್ಯರ ಪಾಪ ಕರ್ಮಗಳ ಬದಲಾಗಿ ಈ ಭೂಲೋಕದಲ್ಲಿ ಭೂಕಂಪಗಳು ಆಗುತ್ತವೆ. ಕೆಲವೊಂದು ಸಮುದ್ರದ ನೀರಿನ ಪ್ರಭಾವ ಅದು ಹೆಚ್ಚಾಗುತ್ತದೆ. ಆಕಾಶದಿಂದ ಹಲವಾರು ರೀತಿಯಾದಂತಹ ಅಲ್ಲಾಹನ ಶಿಕ್ಷೆ ಮತ್ತು ಯಾತನೆಗಳು ಅವತೀರ್ಣಗೊಳ್ಳುತ್ತವೆ ಎಂದು ಪವಿತ್ರ ಕುರಾನ್ ನಮಗೆ ತಿಳಿಸುತ್ತದೆ. ಫಸಾದು ಫಿಲ್ ಬರ್ರಿ ವಲ್ ಬಹರ್, ಭೂಮಿಯಲ್ಲಿ ಮತ್ತು ಅದರಂತೆ ಕಡಲಲ್ಲಿ ಈ ನೈಸರ್ಗಿಕ ವ್ಯವಸ್ಥೆ ಅದು ಕೆಟ್ಟು ಹೋಗುವುದೇನೆಂದರೆ ಬಿಮಾ ಕಸಬತ್ ಐದಿನ್ ನಾಸ್, ಮನುಷ್ಯರ ಪಾಪ ಕರ್ಮಗಳ ಬದಲಾಗಿ ಲಿಯುದೀಕಹುಂ ಬಅದಲ್ಲದಿ ಅಮಿಲು ಲಅಲ್ಲಹುಂ ಯರ್ಜಿಊನ್, ಮನುಷ್ಯರು ಮತ್ತೆ ಪಾಪ ಕರ್ಮಗಳಿಂದ ಮರಳಿ ಅಲ್ಲಾಹನೆಡೆಗೆ ಬರಲಿಕ್ಕಾಗಿ ಅಲ್ಲಾಹು ಅವರು ಮಾಡಿರುವಂತಹ ಪಾಪ ಕರ್ಮಗಳ ಬದಲಾಗಿ ಅದರ ಕೆಲವೊಂದು ಸವಿ ಶಿಕ್ಷೆ ಅವರಿಗೆ ನೀಡಲಿಕ್ಕಾಗಿ ಹೀಗೆ ಜಗತ್ತಿನ ಸಿಸ್ಟಮ್, ಜಗತ್ತಿನ ಒಂದು ವ್ಯವಸ್ಥೆ ಅಲ್ಲಾಹು ಕೆಡಿಸುತ್ತಾನೆಂದು ಅಲ್ಲಾಹು ಈ ಆಯತಿನಲ್ಲಿ ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾನೆ. ಸಹೋದರರೇ, ಅಲ್ಲಾಹನ ಒಂದು ವ್ಯವಸ್ಥೆಯಲ್ಲಿ ಅದೇನೆಂದರೆ ಈ ಭೂಲೋಕದಲ್ಲಿ ಮನುಷ್ಯರು ನೆಮ್ಮದಿ ಮತ್ತು ಶಾಂತಿಯಿಂದಾಗಿ ಬದುಕಬೇಕು. ನೆಮ್ಮದಿ ಮತ್ತು ಶಾಂತಿಯಿಂದಾಗಿ ಬದುಕಬೇಕೆಂದರೆ ಪ್ರತಿಯೊಬ್ಬರಿಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮೌಲ್ಯವನ್ನು ನೀಡಬೇಕು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೌರವವನ್ನು ನೀಡಬೇಕು. ಒಂದು ಸಮುದಾಯಕ್ಕೆ ಟಾರ್ಗೆಟ್ ಅನ್ನಾಗಿ ಮಾಡಿ ಕೆಲವೊಂದು ಪ್ರಭಾವ ವ್ಯಕ್ತಿಗಳು ಬರಬೇಕೆಂದಾದರೆ ಇದು ಅಲ್ಲಾಹನ ವತಿಯಿಂದ ಒಂದು ಶಿಕ್ಷೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇಂದಿನ ಕಾಲದಲ್ಲಿ ಅಲ್ಲಾಹನ ಪ್ರವಾದಿ ಒಂದು ಹದೀಸನಲ್ಲಿ ಹೇಳಿದರು, ವಲ್ಲದಿ ನಫ್ಸಿ ಬಿಯದಿ, ಅಲ್ಲಾಹನ ಮೇಲಾಣೆ, ಯಾರ ಕೈಯಲ್ಲಿ ನನ್ನ ಜೀವವಿದೆಯೋ ಅವನ ಮೇಲಾಣೆ, ಲತಅಮರುನ್ನ ಬಿಲ್ ಮಾರೂಫಿ ವ ಲತನ್ಹೌನ್ನ ಅನಿಲ್ ಮುನ್ಕರ್, ನೀವು ಒಂದು ಕಾರ್ಯ ಮಾಡಲೇಬೇಕು. ಅದೇನೆಂದರೆ ಮುಸ್ಲಿಂ ಸಮುದಾಯದವರು ಮಾಡಬೇಕು. ಅದೇನೆಂದರೆ ಜನರಿಗೆ ಒಳಿತಿನ ಆದೇಶ ನೀವು ನೀಡಬೇಕು ಮತ್ತು ಕೆಡುಕಿನಿಂದ ನೀವು ಜನರಿಗೆ ತಡೆಬೇಕು. ಇದು ಇಸ್ಲಾಮಿ ಶರೀಯತ್ತಿನ ಅಲ್ಲಾಹನ ಪ್ರವಾದಿಯವರ ಒಂದು ಆದೇಶವಿದೆ. ನಾವು ಕೆಡುಕನ್ನು ನೋಡಿದಾಗ ಜನರಿಗೆ ಕೆಡುಕಿನಿಂದ ತಡೆಯಬೇಕು, ನಾವು ಜನರಿಗೆ ಒಳಿತಿನ ಆದೇಶವನ್ನು ನೀಡಬೇಕು, ನಾವು ಪುಣ್ಯ ಕಾರ್ಯಗಳಿಗೆ ಜನರಿಗೆ ಆಹ್ವಾನಿಸಬೇಕು, ಕೆಡುಕಿನಿಂದ ನಾವು ತಡೆಯಬೇಕು. ಈ ಮುಸ್ಲಿಂ ಉಮ್ಮತ್ತಿನ ಒಂದು ಕರ್ತವ್ಯವಾಗಿದೆ, ಒಂದು ಜವಾಬ್ದಾರಿಯಾಗಿ ಪ್ರವಾದಿಯವರು ಹೇಳಿದರು, ಒಂದು ವೇಳೆ ಈ ಕಾರ್ಯವನ್ನು ನೀವು ಮಾಡದೇ ಇದ್ದಾಗ ಅಲ್ಲಾಹು ನಿಮ್ಮ ಸಮಾಜದ ಕೆಲವೊಬ್ಬ ಬಹಳ ಸಮಾಜದಲ್ಲಿ ಕೆಡುಕನ್ನು ಉಂಟು ಮಾಡುವಂತ ವ್ಯಕ್ತಿಗಳನ್ನು ಅಲ್ಲಾಹು ನಿಮಗೆ ಕಳುಹಿಸುತ್ತಾನೆ ಎಂದು ಅಲ್ಲಾಹನ ಪ್ರವಾದಿ ಈ ಹದೀಸಿನಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ಅಂದರೆ ನಿಮ್ಮಲ್ಲಿರುವಂತಹ ವ್ಯಕ್ತಿಗಳು ಅವರು ನಿಮ್ಮ ಸಂಪತ್ತನ್ನು ನಾಶ ಮಾಡಲಿಕ್ಕೆ, ನಿಮ್ಮ ಸಂಪತ್ತನ್ನು ಕಬಳಿಸಲಿಕ್ಕಾಗಿ ಅಥವಾ ಭೂಲೋಕದಿಂದ ನಿಮಗೆ ನಾಶ ಮಾಡಲಿಕ್ಕೆ ಬಯಸುವಂತ ಕೆಲವು ವ್ಯಕ್ತಿಗಳನ್ನು ಅಲ್ಲಾಹ ಕಳುಹಿಸುತ್ತಾನೆ. ಅದರ ಅರ್ಥವೇನೆಂದರೆ ಈ ವ್ಯಕ್ತಿಗಳು ಅಲ್ಲಾಹನ ವತಿಯಿಂದ ಶಿಕ್ಷೆ, ಅಲ್ಲಾಹನ ವತಿಯಿಂದ ನಿಮ್ಮ ಮೇಲೆ ಅಲ್ಲಾಹನ ಒಂದು ಯಾತನೆಯಾಗಿದೆ ಎಂಬ ಎಚ್ಚರಿಕೆ ಪ್ರವಾದಿಯವರು ಈ ಹದೀಸಿನಲ್ಲಿ ನಮಗೆ ನೀಡಿದ್ದಾರೆ. ನಾವು ಅಲ್ಲಾಹನೊಡನೆ ಪ್ರಾರ್ಥನೆ ಮಾಡಿದರೂ ಕೂಡ ನಮ್ಮ ಪ್ರಾರ್ಥನೆಗಳು ಅದು ಅಲ್ಲಾಹನ ಬಳಿ ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಅಲ್ಲಾಹನ ಪ್ರವಾದಿಯವರು ಈ ಹದೀಸಿನ ಮೂಲಕ ನಮಗೆ ಎಚ್ಚರಿಕೆ ನೀಡಿದ್ದಾರೆ. ಸಹೋದರರೇ, ಪಾಪ ಕರ್ಮಗಳನ್ನು ಅದು ಚಿಕ್ಕ ಪಾಪ ಕರ್ಮಗಳಾಗಿವೆ, ಚಿಕ್ಕದಾದಂತಹ ಕೆಡುಕಿನ ವಿಷಯವೆಂದು ಎಂದಿಗೂ ನಾವು ಪರಿಗಣಿಸಬಾರದು. ಚಿಕ್ಕ ಒಂದು ಪಾಪವಾಗಲಿ ಅದುವೇ ಕಿಯಾಮತ್ತಿನ ದಿನದಂದು ದೊಡ್ಡದಾಗಿ ಪರಿಣಮಿಸುತ್ತದೆ ಎಂದು ನಮಗೆ ಕುರಾನ್ ಹೇಳುತ್ತದೆ. ಒಬ್ಬ ವ್ಯಕ್ತಿ ತನ್ನ ಕರ್ಮ ಗ್ರಂಥವನ್ನು ತಾನು ಮಾಡಿರುವಂತಹ ಪಾಪ ಕರ್ಮಗಳ ರಿಜಿಸ್ಟರ್ ಕಿಯಾಮತ್ತಿನದನ್ನು ನೋಡಿದಾಗ ಹೇಳುವಂತಹ ವಿಚಾರವೇನೆಂದರೆ, ಯಾವ ತನ ಮಾಲಿ ಹಾದಲ್ ಕಿತಾಬಿ ಲಾ ಯುಗಾದಿರು ಸಗೀರತನ್ ವಲಾ ಕಬೀರತನ್ ಇಲ್ಲಾ ಅಹ್ಸಾಹಾ, ಇದೆಂತ ಪುಸ್ತಕವಿದೆ, ನಾವು ಮಾಡಿರುವಂತಹ ಚಿಕ್ಕ ಪಾಪವಾಗಲಿ ದೊಡ್ಡ ಪಾಪ ಕರ್ಮವಾಗಲಿ ಬಿಡದೇ ಇರುವಂತಹ ಪ್ರತಿಯೊಂದು ಪಾಪ ಕರ್ಮವನ್ನು ನೋಟ್ ಮಾಡಿರುವಂತಹ ಇದೊಂದು ಗ್ರಂಥವಾಗಿದೆ ಎಂದು ಕಿಯಾಮತ್ತಿನ ದಿನದಂದು ಒಬ್ಬ ವ್ಯಕ್ತಿ ಹೇಳುತ್ತಾನೆ. ಸಹೋದರರೇ, ಈ ಎಲ್ಲ ಆಯತ್ ಮತ್ತು ಹದೀಸ್ಗಳ ಸಾರಾಂಶ ಅದೇನೆಂದರೆ, ಇಹಲೋಕದಲ್ಲಿ ನೆಮ್ಮದಿ ಮತ್ತು ಶಾಂತಿಯ ಜೀವನ, ಸಮಾಜದಲ್ಲಿ ಒಬ್ಬರು ಪ್ರತಿಯೊಬ್ಬರಿಗೆ ಗೌರವ ನೀಡುವಂತಹ ಜೀವನ ನಮಗೆ ಬೇಕೆಂದಾದರೆ, ಅಲ್ಲಾಹನ ಸಹಾಯ ನಮ್ಮ ಬಳಿಗೆ ಬರಬೇಕೆಂದಾದರೆ ನಾವು ಮಾಡಬೇಕಾದಂತಹ ಕರ್ತವ್ಯ, ಕಡ್ಡಾಯ ಕಾರ್ಯ
ಪ್ರತಿಯೊಂದು ಚಿಕ್ಕ ಮತ್ತು ದೊಡ್ಡ ಪಾಪ ಕರ್ಮಗಳಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ಪಾಪ ಕರ್ಮಗಳನ್ನು ಬಿಡದೇ ಇರದಂತಹ ಮತ್ತು ಅದೇ ರೀತಿ ಪುಣ್ಯ ಕರ್ಮಗಳನ್ನು ಮಾಡದೇ ಇರದಂತಹ ಸಮಾಜದಲ್ಲಿ ಎಂದಿಗೂ ನೆಮ್ಮದಿ ಮತ್ತು ಶಾಂತಿ, ಅಲ್ಲಾಹನ ಸಹಾಯ ಬರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅಲ್ಲಾಹ ನಮಗೆ ಹಲವಾರು ರೀತಿಯಾದಂತಹ ಎಚ್ಚರಿಕೆ ನೀಡಿದ್ದಾನೆ. ಮನುಷ್ಯನ ಮರಣ ಖಂಡಿತವಾಗಿ ಅವನ ಕಣ್ಣಿನ ಮುಂದಿದೆ. ಅದು ಯಾವ ಸಮಯದಲ್ಲಿ ಅವನಿಗೆ ಅಪ್ಪಳಿಸುತ್ತದೆ ಎಂಬುದು ಯಾವ ವ್ಯಕ್ತಿಗೂ ಇದರ ಕುರಿತು ಅರಿವಿಲ್ಲ. ಅಲ್ಲಾಹ ನಮ್ಮೆಲ್ಲರನ್ನು ಪುಣ್ಯ ಕಾರ್ಯಗಳನ್ನು ಮಾಡುವಂತಹ ಪಾಪ ಕರ್ಮಗಳಿಂದ ದೂರವಿರುವಂತಹ ಸಂಪೂರ್ಣ ತೌಫೀಕ್ ನಮ್ಮೆಲ್ಲರಿಗೂ ಅಲ್ಲಾಹು ದಯಪಾಲಿಸಲಿ. ಅಲ್ಲಾಹು ಸಮಾಜದಲ್ಲಿ ನೆಮ್ಮದಿ ಮತ್ತು ಶಾಂತಿ ಜೀವನ ನಡೆಸುವಂತಹ ತೌಫೀಕ್ ನಮ್ಮೆಲ್ಲರಿಗೂ ನೀಡಲಿ. ಅಲ್ಲಾಹು ಇಸ್ಲಾಮಿನ ಜ್ಞಾನವನ್ನು ಅರಿತು ಇಸ್ಲಾಮಿನ ನಿಯಮಗಳ ಪ್ರಕಾರ ಜೀವನ ಸಾಗಿಸುವಂತಹ ತೌಫೀಕ್ ಅನ್ನು ನೀಡಲಿ. ರಬ್ಬನಾ ظلمنا أنفسنا وإن لم تغفر لنا وترحمنا لنكونن من الخاسرين. ربنا آتنا في الدنيا حسنة وفي الآخرة حسنة وقنا عذاب النار. بارك الله لنا ولكم في القرآن المجيد ونفعنا وإياكم بآياته وذكر الحكيم. إنه تعالى جواد الملك الرؤوف الرحيم رب الحليم.